Hello everyone. So I thought of talking something else out of box that is not out of box as per now. ಸೊ ಬೇಸಿಕಲಿ ಏನು ಅಂತಂದ್ರೆ ಗೊತ್ತು ಇವಾಗ ಎಸ್ ಎಲ್ ಸಿ ಎಕ್ಸಾಮ್ ಸೆಕೆಂಡ್ ಅಟೆಂಪ್ಟ್ ಬರ್ತಾ ಇದೆ ಅಂತ. ಸೊ ಸೆಕೆಂಡ್ ಎಕ್ಸಾಮ್ ಎಸ್ ಎಲ್ ಸಿ ಮಕ್ಳಿಗೆ ಸೊ ಯಾರು ಫೇಲ್ ಆಗಿರ್ತಾರೆ ಅಥವಾ ಯಾರು ಇನ್ನ ಮಾರ್ಕ್ಸ್ ಬೇಕು ಅಂತ ಬರೆಯಕ್ಕೆ ಟ್ರೈ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಒಂದು ಬ್ಯೂಟಿಫುಲ್ ಚಾನ್ಸ್ ಅಂತ ಹೇಳ್ಬೋದು. ಸೊ ಇವಾಗ ಫಸ್ಟ್ ಸಬ್ಜೆಕ್ಟ್ ವೈಸ್ ಹೋಗೋಣ. ಇನ್ ಎಷ್ಟಿದೆ ನಿಮ್ಗೆ ಬೇಸಿಕಲಿ ಇವಾಗ ಅಂದ್ರೆ ಈ 1 ವೀಕ್ ಇದೆ. ಅಂಡ್ ಆಬ್ವಿಯಸ್ಲಿ ನೆಕ್ಸ್ಟ್ 1 ವೀಕ್ ಇಂದ ಲಾಸ್ಟ್ 26th ಇಂದ ನಿಮ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಸೊ ಫಸ್ಟ್ ಸಬ್ಜೆಕ್ಟ್ ಬೈ ಸಬ್ಜೆಕ್ಟ್ ಹೋಗೋಣ. ಸೊ ನಿಮ್ ಎಸ್ ಎಲ್ ಸಿ ಬೋರ್ಡ್ ನಾವು ಸ್ಟೇಟ್ ಬೋರ್ಡ್ ಬಗ್ಗೆ ಮಾತಾಡೋ ಹಾಗಿದ್ರೆ ನಿಮಗೆ ಬೇಸಿಕಲಿ 6 ಸಬ್ಜೆಕ್ಟ್ಸ್ ಇದ್ದೇ ಇರುತ್ತೆ. ಅಂಡ್ ಆಬ್ವಿಯಸ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗೇ ಇರ್ತದೆ ಅಲ್ವಾ. ಸೊ ಕನ್ನಡದಲ್ಲಿ ಯಾರು ಫೇಲ್ ಆಗಿರ್ತೀರಾ, ಒಂದು ಫಸ್ಟ್ ರೀಸನ್ ಬಂದು ನಿಮ್ಗೆ ಓದಿರ್ತೀರಾ ಬಟ್ ಅದನ್ನ ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಕ್ ಬಂದಿರಲ್ಲ. ಸೊ ಕನ್ನಡ ಅನ್ನೋ ಫಸ್ಟ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ನಿಮ್ ಹ್ಯಾಂಡ್ ರೈಟಿಂಗು, ಸೆಂಟೆನ್ಸ್ ಫಾರ್ಮೇಶನ್, ಸ್ಪೆಲ್ಲಿಂಗ್ ಮಿಸ್ಟೇಕು ಎಲ್ಲಾನು ಚೆಕ್ ಮಾಡಿರ್ತಾರೆ. ಓಕೆನಾ. ಸೊ ಇಟ್ಸ್ ನಾಟ್ ಜಸ್ಟ್ ಲೈಕ್ ನೀವು ಇವಾಗ ಸೈನ್ಸ್ ತಗೊಂತೀವಿ ನಾವು ಅಂತಂದ್ರೆ, ನಾವು ಸೈನ್ಸ್ ಓದೋದ್ರೆ ಏನಿದೆ ನಮ್ಗೆ ಪ್ಯಾರಾಗ್ರಾಫ್ ಬರೋ ಅವಶ್ಯಕತೆ ಇರಲ್ಲ. ನಾವ್ ಯೂಶಲಿ ಒಂದ್ ಸೆಂಟೆನ್ಸ್ ಅಲ್ಲಿ ಬರ್ದು ಅಥವಾ ಒಂದು ಫಾರ್ಮುಲಾ ಬರೆದ್ರೇನೆ ಇಟ್ ಆಕ್ಚುಲಿ ಈಕ್ವಲ್ಸ್ ಟು ಒಂದ್ ಹೋಲ್ ಸೆಂಟೆನ್ಸ್. ಒಂದ್ ಡಿರೈವೇಶನ್ ಮಾಡಿದ್ರೆ ಒಂದ್ ಥಿಯರಿನ ಎಕ್ಸ್ಪ್ಲೇನ್ ಮಾಡೋ ತರ ನಮ್ BSc ಅಲ್ಲಿ ನಾವು ಓದ್ತೀವಿ. ಆದ್ರೆ ನೀವು ಕನ್ನಡ ಅಂತ ನೋಡಿದಾಗ ನೀವ್ ಹೇಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ, ಹೇಗೆ ಎಲಾಬ್ರೇಟ್ ಮಾಡಿ ಚೆನ್ನಾಗಿ ಬರೀತೀರಾ, ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೇಗೆ ಬರೀತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಫಸ್ಟ್ ರೀಸನ್ ಬಂದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಬರೆಯಕ್ಕೆ, ನಿಮ್ಗೆ ಏನ್ ಆನ್ಸರ್ ಅಂತ ಗೊತ್ತಿರ್ತದೆ, ಕತೆ ಚೆನ್ನಾಗಿ ನಿಮ್ ಟೀಚರ್ ಹೇಳಿರ್ತಾರೆ, ನಿಮ್ ಮೈಂಡ್ ಅಲ್ಲಿ ಇರುತ್ತೆ, ಬಟ್ ಅದು ನಿಮ್ಗೆ ಪ್ರೆಸೆಂಟ್ ಮಾಡಕ್ ಬಂದಿರಲ್ಲ. ಓಕೆನಾ. ಸೊ ಓದಿರ್ತೀರಾ, ಏನ್ ಓದ್ಬೇಕು ಆಯ್ತಾ, ಓದಿರ್ತೀರಾ, ಹೇಗ್ ಬರಿಬೇಕಂತ ಗೊತ್ತಿರಲ್ಲ. ಸೆಕೆಂಡ್ ಬಂದು ನೀವೆಲ್ಲಾ ಓದ್ತೀರಾ, ನಿಮ್ಗೆ ಏನ್ ಬೇಕು ಎಕ್ಸಾಮ್ಗೆ ಅದನ್ನೇ ಓದಿರಲ್ಲ. ಎಂತ ವಿಪರ್ಯಾಸ ಅಲ್ಲ. ಸೊ ನಿಮ್ಗೆಲ್ಲ ಓದಿರ್ತೀರಾ, ಲೈಕ್ ವಿಲ್ ಸ್ಟಾರ್ಟ್ ಫ್ರಮ್ ಫಸ್ಟ್ ಲೆಸನ್ ಇಂದ 10th ಲೆಸನ್ ಎಷ್ಟು ವಾಟ್ ಎವರ್ ಲೆಸನ್ಸ್ ಇದೆ ಅಷ್ಟನ್ನು ಕವರ್ ಮಾಡ್ಕೊಂತೀರಾ. ಬಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದಾಗ ನೀವು ಏನ ಕವರ್ ಮಾಡ್ಲೇಬೇಕು ಅದನ್ನಂತೂ ಮಾಡಿರಲ್ಲ. ಸೊ ಎಸ್ಪೆಷಲಿ ಯಾರಿಗೆ ಡಿಫಿಕಲ್ಟ್ ಇರ್ತದೆ, ನೀವು ಅರ್ಥ ಮಾಡ್ಕೊಳ್ಳಿ, ಅಕಾಡೆಮಿಕ್ ಇಯರ್ ವೈಸ್ ನೀವು ಸಿಲೆಬಸ್ ನ ಕಂಪ್ಲೀಟ್ ಮಾಡೋದೇನೆ ಬೇರೆ ತರಹ. ನೀವೊಂದು ಎಕ್ಸಾಮ್ ಬರ್ತಿದೆ ಅಥವಾ ನೀವೊಂದು ಎಕ್ಸಾಮಿಗೆ ಅಟೆಂಪ್ಟ್ ಮಾಡ್ತಿದ್ದೀರಾ ಅಂತ ಅಂದಾಗ ಆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ಏನ ಕವರ್ ಮಾಡ್ಬೇಕೋ ಅದನ್ನ ಕವರ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನಾವ್ A to Z ಓದ್ತೀವಿ ಅನ್ನೋದ್ಕಿಂತ ನೀವು ಡಿಫಿಕಲ್ಟ್ ಇರೋ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಪಾಸ್ ಆಗೋದಕ್ಕೆ ಅಥವಾ ಒಂದು ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ಏನ್ ಬೇಕೋ ಅದನ್ನ ಓದ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಅದನ್ನ ನೀವು ಫಸ್ಟ್ ಒಂದು ಪ್ಲಾನ್ ಮಾಡಿ ಐಡಿಯಾ ಮಾಡಿ ಓದಿದ್ರೆ ಐ ಹೋಪ್ ಇಟ್ ಮೇ ಹೆಲ್ಪ್ ಫಾರ್ ಯು. ಓಕೆನಾ. ಸೊ ಇವಾಗ ನನ್ನ ಹತ್ರ ಮೊನ್ನೆ ಫಸ್ಟ್ ಎಕ್ಸಾಮ್ ಆಯ್ತಲ್ಲ SSLC ಆ ಪೇಪರ್ ಇದೆ ನನ್ನ ಹತ್ರ. ಓಕೆನಾ. ಸೊ ನಿಮಗೆ ನೀವು ಇದನ್ನ ಓದ್ಬಿಡಿ, ಕವಿ ಪರಿಚಯ ಓದ್ಬಿಡಿ, ನೀವು ಲೆಟರ್ ರೈಟಿಂಗ್ ಓದ್ಬಿಡಿ, ಗ್ರಾಮರ್ ಮುಗಿಸ್ಬಿಡಿ ಅಂತ ನಿಮ್ಗೆ ಒಂದ್ ವಿಡಿಯೋದಲ್ಲಿ ಪಟ್ಬಿಟ್ಟು ಅಂತ ಎಲ್ಲ ಹೇಳ್ಬಿಟ್ರೆ, ಸೊ ನೀವೇನ್ ಮಾಡ್ತೀರಾ, ಲೈಕ್ ಫಸ್ಟ್ ಡೇ ವಿತ್ 100% ಮೋಟಿವೇಶನ್ ಯು ವಿಲ್ ಬಿಗಿನ್ ವಿತ್ ಲೈಕ್ ಇದು ಓದ್ಬಿಡ್ಬೇಕು ಅದು ಓದ್ಬಿಡ್ಬೇಕು ಅಂತ. ನೋ, ಇಟ್ಸ್ ನಾಟ್ ಗೋನ್ ವರ್ಕ್ ಲೈಕ್ ದಟ್ ಅಂತ ನನ್ಗೆ ಅನ್ಸುತ್ತೆ. ಸೊ ಫಸ್ಟ್ ವಾಟ್ ವಿ ವಿಲ್ ಡೂ ಇಸ್, ನಾನು ಪರ್ಟಿಕ್ಯುಲರ್ ನಿಮ್ಗೆ ತುಂಬಾ ಕಷ್ಟ ಇದೆ ಕನ್ನಡ ಪಾಸ್ ಮಾಡ್ಕೊಳಕ್ಕೆ ಅಂತಂದ್ರೆ ಒಂದನ್ನ ಪರ್ಟಿಕ್ಯುಲರ್ ಆಗಿ ನೀವು ಮುಗಿಸ್ಲೇಬೇಕು ಅಂತ ಇದ್ ಮಾಡ್ಕೊಳ್ಳಿ. ಸೊ ನಿಮ್ ಕ್ವಶನ್ ಪೇಪರ್ ಅಲ್ಲಿ ಫಸ್ಟ್ ಎಷ್ಟಿದೆ, 45 ಕ್ವಶನ್ಸ್ ಇದೆ ಅಲ್ವೇನಾ. ಸೊ ಫಸ್ಟ್ 45 ಕ್ವಶನ್ಸ್ ಇರೋದ್ರಿಂದ ಸೊ ಒಂದ್ ಕ್ವಶನ್ ನೀವು ಫಸ್ಟ್ ಅಟೆಂಪ್ಟ್ ಮಾಡ್ಕೊಳ್ಳಿ. ಸೊ ಕ್ವಶನ್ ಆಗಿರ್ಬೋದು ಅಥವಾ ಏನ್ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ, ನೀವು ಫಸ್ಟ್ ಅದನ್ನ ಟಾರ್ಗೆಟ್ ಆಗಿ ತಗೊಳ್ಳಿ. ಸೊ ಮಿಕ್ಕಿದ್ನೆಲ್ಲ ಯು ಫರ್ಗೆಟ್ ಅಬೌಟ್. ಸೊ ನಿಮ್ಮ ಎಕ್ಸಾಮ್ಗೆ ಏನ್ ಪ್ರಿಪೇರ್ ಆಗ್ಬೇಕು ಅಂದ್ರೆ ಈ ಒಂದನ್ನೇ ಕ್ವಶನ್ ನಾನ್ ಪ್ರಿಪೇರ್ ಆಗ್ತೀನಿ ಅನ್ನೋ ಒಂದು ಮೋಟಿವೇಶನ್ ನೀವು ಮಾಡಿಕೊಂಡ್ರೆ ಐ ಹೋಪ್ ನಿಮ್ 26 ನಿಮ್ ಕನ್ನಡ ಎಕ್ಸಾಮ್ ಬರೋ ಅಷ್ಟರಲ್ಲಿ ಸ್ವಲ್ಪ ಅದು ನೀವು ಕವರ್ ಮಾಡ್ತೀರಾ ಅಂತ ಅನ್ಸುತ್ತೆ. ಸೊ ಆ ತರ ಒಂದು ನೋಡಕ್ ಹೋದ್ರೆ ನೀವು ಯಾವ್ದನ್ನ ತುಂಬಾ ಚೆನ್ನಾಗಿ ಕಲ್ತಿರ್ಬೇಕು ಅಂತ ಅಂದ್ರೆ ಆಬ್ವಿಯಸ್ಲಿ ವಿಲ್ ಕಮ್ ಫ್ರಮ್ ದ ಲಾಸ್ಟ್. ಓಕೆನಾ. ಸೊ ಬೇಸಿಕಲಿ ನೀವು ಗ್ರಾಮರ್ ಎಷ್ಟೇ ಓದ್ರು ಎಷ್ಟೇ ಕಲ್ತಿದ್ರು ಗ್ರಾಮರ್ ಅಲ್ಲಿ MCQ ಅಲ್ಲಿ ರಾಂಗ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಎಸ್ಪೆಷಲಿ ಫೇಲ್ ಆಗಿರೋ ಮಕ್ಳಿಗೆ ನಾನು ಹೇಳ್ತಿರೋದು, ಪಾಸ್ ಆಗಿರೋರ್ಗಲ್ಲ, ಅಥವಾ ನಿಮ್ಗೆ ಗ್ರಾಮರ್ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಮಕ್ಳಿಗೂ ಹೇಳ್ತಿಲ್ಲ. ಸೊ ಇಂತ ಏನಾಗುತ್ತೆ, ನಿಮ್ಗೆ ಸ್ಟಾರ್ಟಿಂಗು MCQ ಅಲ್ಲಿ ಲೈಕ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಲ್ಲಿ ಯಾವ್ದು ಮಾಡ್ಬೇಕು ಅಂತ ನೋಡಕ್ ಹೋದ್ರೆ ಎವ್ರಿಥಿಂಗ್ ಲುಕ್ ಸಿಮಿಲರ್, ರೈಟ್. ಸೊ ಬೇಸಿಕಲಿ ಡಿಫಿಕಲ್ಟ್ ಆಗುತ್ತೆ. ಸೊ ನೀವೇನ್ ಮಾಡ್ತೀರಾ, ಸೊ ಇನ್ಸ್ಟೆಡ್ ಆಫ್ ಅದಕ್ಕೆ ನೀವು ಟೈಮ್ ಕೊಡೋ ಬದಲು ನಿಮ್ಗೆ ಯಾವ್ದು ನೀವು ಪೊಟೆನ್ಶಿಯಲ್ ಇದೆ, ಸೊ ಸ್ವಲ್ಪ ಆದ್ರೂ ಬರೆದ್ರೆ ನನಗೆ ಮಾರ್ಕ್ಸ್ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಯಾವ ಟಾಪಿಕ್ ಮೇಲೆ ಇದೆ ನಿಮಗೆ, ಅಥವಾ ಯಾವ್ದ್ರ ಬಗ್ಗೆ ಇದೆ ನಿಮ್ಗೆ, ಅಂತದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ ಮಕ್ಕಳ. ಸೊ ಆ ತರ ಒಂದು ಯಾವ್ದು ನೋಡೋಣ. ಸೊ ನಾವು ಎಂಡಿಂಗ್ ಇಂದ ನೋಡ್ಕೊಂಡು ಹೋಗೋಣ. ಓಕೆನಾ. ಸೊ ಫಸ್ಟ್ 45th ಕ್ವಶನ್ ಬಂದು ನಿಮ್ದು ಪ್ರಬಂಧ ಇದೆ ಅಲ್ವಾ. ಸೊ ಪ್ರಬಂಧ ಯಾರು ಅಟೆಂಡ್ ಮಾಡ್ಬೋದು, ನಿಮಗೆ ಚೆನ್ನಾಗಿ ಡೆವಲಪ್ ಮಾಡೋದು ಒಂದು ಟಾಪಿಕ್ ನ ಕೊಟ್ಟ ತಕ್ಷಣ
ನೀವು ಡೆವಲಪ್ ಆ ಒಂದು ಟಾಪಿಕ್ ನ ನೀವು ಡೆವಲಪ್ ಮಾಡ್ಬೇಕು. ಏನ್ ಡೆವಲಪ್ ಮಾಡ್ಬೇಕು ಅಂತಂದ್ರೆ ಏನೂ ತಲೆ ಕೆಡ್ಸ್ಕೊಂಬಿಡಿ. 5 ಮಾರ್ಕ್ಸಿಗೆ ಅಲ್ವಾ ಕೇಳೋದು 5 ಮಾರ್ಕ್ಸಿಗೆ. ಫಾರ್ ಎಕ್ಸಾಂಪಲ್ ಇವಾಗ ಮೊನ್ನೆ ಆಗಿದ್ರಲ್ಲಿ ಏನಿದೆ, ನೈಸರ್ಗಿಕ ವಿಪತ್ತು ನಿರ್ವಹಣಾ ಕಾರ್ಯದಲ್ಲಿ ತಂತ್ರಜ್ಞಾನದ ಮಹತ್ವ ಅಥವಾ ತ್ಯಾಜ್ಯ ವಸ್ತು ನಿರ್ವಹಣೆ. ಸೊ ಅದನ್ನ ಎರಡ್ ಟಾಪಿಕ್ ಅಲ್ಲಿ ನೀವು ಕನ್ನಡ ಮಾತಾಡಕ್ ಬರುತ್ತೆ ಚೆನ್ನಾಗಿ ಅಂತಂದ್ರೆ ಒಂದ್ ಟಾಪಿಕ್ ಬಗ್ಗೆ ಅದು ನಿಮಗೆ ಗೊತ್ತೇ ಇರುತ್ತಲ್ವಾ. ಸೊ ನಿಮ್ಗೆ ಏನೂ ಬರೆಯಕ್ ಗೊತ್ತಾಗಿಲ್ಲ ಅಂದ್ರೆ ಅದಂದ್ರೆ ಏನು ಅಂತ ಬರೀರಿ. ಓಕೆನಾ. ಫಸ್ಟ್ ಏನ್ ಬರಿಬೇಕು ನೀವು, ಏನೂ ಗೊತ್ತಾಗಿಲ್ಲ, ನಿಮ್ಗೆ ಕ್ವಶನೇ ಅರ್ಥ ಆಗಿಲ್ಲ, ಬಟ್ ಸ್ಟಿಲ್ ನಿಮ್ಗೆ ಆ ನೇಮ್ ನೋಡಿದ ತಕ್ಷಣ ಅದಂದ್ರೆ ಏನು ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ ಪಿಟಿಕೆ. ಸೊ ಪಿಟಿಕೆ ನೀವೇನ್ ಹಾಕ್ತಾ ಇದ್ದೀರಾ ಅಂದ್ರೆ ಅದು ಏನು, ಅದೆಲ್ಲಿಂದ ಬಂತು, ಆತರ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಆತರ ಎಲ್ಲ ಬರ್ಕೊಂಡು ಒಂದ್ ಪ್ಯಾರಾಗ್ರಾಫ್ ಆದ್ರೂ ಮಾಡ್ಬೋದಲ್ವಾ. ಸೊ ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು ನೀವು, ಒಂದು ಬಾಡಿನ ಕಂಟಿನ್ಯೂ ಮಾಡ್ಬೇಕು. 5 ಮಾರ್ಕ್ಸ್ಗೆ ಅಂದಾಗ ಸ್ವಲ್ಪ ನೋಡಕ್ಕಾದ್ರೂ ಚೆನ್ನಾಗಿ ಸ್ವಲ್ಪ ಬರ್ದಿದಾರಪ್ಪ ಮಕ್ಕಳು ಅಂತ ಕರೆಕ್ಷನ್ ಮಾಡೋರ್ಗು ಅನ್ಸ್ಬೇಕು ಅಲ್ವಾ. ಸೊ ಆ ಒಂದು ರೀಸನ್ಗೆ ಏನ್ ಮಾಡ್ತೀರಾ ನೀವು, ಫಸ್ಟ್ ಅದಂದ್ರೆ ಏನು ಅಂತ ಆದ್ರೂ ಬರೀರಿ. ನಿಮಗೆ ತುಂಬಾ ಡಿಫಿಕಲ್ಟ್ ಆಗ್ತಿದೆ, ನನ್ಗೆ ಎಕ್ಸ್ಪ್ಯಾಂಡ್ ಮಾಡಕ್ ಬರ್ತಾ ಇಲ್ಲ ಅಂತ ಅಂದ್ರೆ ಅದಂದ್ರೆ ಏನು ಅಂತ ಬರೆಯೋಷ್ಟಾದ್ರೂ ಅಟೆಂಪ್ಟ್ ಮಾಡೋಷ್ಟಾದ್ರೂ ಕ್ವಶನ್ ನ ಅಟೆಂಪ್ಟ್ ಮಾಡಿ. ಸೊ ಇವತ್ತಿನ ಡೇ 1 ಬಂದು ಡೇ 1 ಟಾಸ್ಕ್ ಏನ್ ನಿಮ್ದು ಅಂತಂದ್ರೆ 44th ಕ್ವಶನ್ದು ಲೆಟರ್ ರೈಟಿಂಗ್. ಸೊ ಯಾರು ಫೇಲ್ ಆಗಿದ್ರೆ ದಯವಿಟ್ಟು ಪ್ರೊಫೆಷನಲ್ ಲೆಟರ್ನೇ ನೀವು ಅಟೆಂಪ್ಟ್ ಮಾಡ್ಬೇಕು, ಪರ್ಸನಲ್ ಲೆಟರ್ಗೆ ಹೋಗ್ಬೇಡಿ ಆಯ್ತಾ. ಸೊ ಪರ್ಸನಲ್ ಲೆಟರ್ಗೆ ಹೋದಾಗ ಈಚ್ ಪರ್ಸನ್ಗೆ ಡಿವೈಡ್ ಆಗುತ್ತೆ, ಸೊ ಐ ಮೀನ್ ಡಿಫ್ರೆನ್ಶಿಯೇಟ್ ಆಗುತ್ತೆ. ಸೊ ಲೈಕ್ ಪೇರೆಂಟ್ಸ್ಗೆ ಮತ್ತೆ ಪಿತೃಗಳು ಅಂತಾರೆ, ಪಿತೃವಾಕ್ಯ, ಮಾತೃ, ಈ ತರ ಎಲ್ಲ ಡಿಫ್ರೆನ್ಸ್ ಆಗಿರೋದ್ರಿಂದ ನಿಮ್ಗೆ ಈಚ್ ಪರ್ಸನ್ಗೂ ನೀವು ನೆನ್ಪಿಟ್ಕೊಳ್ಳೋಕ್ ಕಷ್ಟ ಆಗುತ್ತೆ ಅಂತ ನಾನ್ ಕನ್ಸಿಡರ್ ಮಾಡಿ ಹೇಳೋದು ಪ್ರೊಫೆಷನಲ್ ಲೆಟರ್ಗೆ ಹೋಗಿ. ಸೊ ಪ್ರೊಫೆಷನಲ್ ಲೆಟರ್ ಅಲ್ಲಿ ಇವರಿಂದ ಇವರಿಗೆ, ಅದಾದ್ಮೇಲೆ ನೀವು ಮಾನ್ಯರೇ ಬರೀತೀರಾ, ವಿಷಯ ಬರಿಬೇಕು, ಅದಾದ್ಮೇಲೆ ಕೊನೆಗೆ ಕೋರುತ್ತೇನೆ ಅಂತ ಎಂಡ್ ಮಾಡ್ತೀರಾ. ಸೊ ಅದು ಆ ಕೊನೆಗೆ ಇಂತಿ ನಿಮ್ಮ ಸೈನ್ ಹಾಕ್ತೀರಾ, ಇಲ್ಲಿ ಲೆಫ್ಟ್ ಅಲ್ಲಿ ಧನ್ಯವಾದ ಬರೀತೀರಾ, ರೈಟ್ ಅಲ್ಲಿ ದಿನಾಂಕ ಅಂತ ಬರೀತೀರಾ. ಸೊ ಈ ಒಂದು ಫಾರ್ಮ್ಯಾಟ್ ನ ನೀವು ನೀಟಾಗಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಇವರಿಂದ ಬರಿಬೇಕು, ಇವರಿಗೆ ಬರಿಬೇಕು, ಈ ಒಂದೇ ಫಾರ್ಮ್ಯಾಟ್ ಅಲ್ಲಿ ಬರಿಬೇಕು ಅಂತ ಇರುತ್ತೆ. ಆಬ್ವಿಯಸ್ಲಿ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ ನಿಮ್ಮ ಹೆಸರೇನು, ನೀವೇನ್ ಬರಿಬೇಕು, ಅವರೇ ಮೆನ್ಷನ್ ಮಾಡಿರ್ತಾರೆ. ಅವ್ರು ಮೆನ್ಷನ್ ಮಾಡಿಲ್ಲ ಅಂದ್ರೆ ನಿಮ್ ಇಷ್ಟ, ನೀವ್ ಯಾವ್ದ ನನ್ನ ಹೆಸರನ್ನ ಬರಿಬೇಕು, ಬಟ್ ಯೂಶಲಿ ಮೆನ್ಷನ್ ಮಾಡಿರ್ತಾರೆ. ಓಕೆನಾ ಮಕ್ಕಳ. ಸೊ ಹಾಗಾಗಿ ಇವತ್ತಿನ ಟಾಸ್ಕ್ ಬಂದು ಬೇರೆ ಎಲ್ಲಾ ಫರ್ಗೆಟ್ ಮಾಡಿ ಏನ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ವೆರಿ ಈಸಿ. ನೀವು ಲೆಟರ್ ರೈಟಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಐ ಹೋಪ್ ಯಾರ್ಯಾರು ಫೇಲ್ ಆಗಿರ್ತೀರಾ, ಸೊ ಏನು ಅನ್ಕೊಳಕ್ ಹೋಗ್ಬೇಡಿ. ಇದೆಲ್ಲ ಇನ್ನೊಂದು 3rd ಅಟೆಂಪ್ಟ್ ಇದೆ. ಈ 2nd ಅಟೆಂಪ್ಟ್ ಅಲ್ಲೂ ಆಗಿಲ್ಲ ಅಂದ್ರೆ ಡೋಂಟ್ ವರಿ, 3rd ಅಟೆಂಪ್ಟ್ ಇದೆ. ಸೊ ಬಟ್ ಟ್ರೈ ಟು ಕಂಪ್ಲೀಟ್ ಯುವರ್ ಈಸಿ ಸಬ್ಜೆಕ್ಟ್ಸ್, ಟ್ರೈ ಟು ಕವರ್ ಆರ್ ಕ್ಲಿಯರ್ ಯುವರ್ ಈಸಿ ಸಬ್ಜೆಕ್ಟ್ ಇನ್ ಯುವರ್ 2nd ಅಟೆಂಪ್ಟ್ ಅಲ್ಲಿ. ಸೊ 3rd ಅಟೆಂಪ್ಟ್ ವರ್ಗು ನೀವು ಈಸಿ ಸಬ್ಜೆಕ್ಟ್ ನ ಇಟ್ಕೊಳ್ಳೋ ಬದಲು ನಿಮ್ಮ 2nd ಅಟೆಂಪ್ಟ್ ಅಲ್ಲಿ ನೀವು ಈಸಿ ಸಬ್ಜೆಕ್ಟ್ ನ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ. ಬೇಜಾರ್ ಮಾಡ್ಕೊಂಬೇಡಿ, ಮೋಟಿವೇಶನ್ ಅಂತೂ ಕಳ್ಕೊಳಕೆನೆ ಹೋಗ್ಬೇಡಿ. ಅಂಡ್ ಏನೇನ್ ಪಾಸಿಬಿಲಿಟಿ ಇದೆಯೋ ಎಲ್ಲಾ ಟ್ರೈ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಆದಷ್ಟು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ವಿಡಿಯೋ ಯೂಟ್ಯೂಬ್ ಶಾರ್ಟ್ಗೆ ವೇಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ. ಯಾರ ಮಕ್ಕಳು ಫೇಲ್ ಆಗಿದ್ದೀರಾ SLC ಕನ್ನಡ ಸಬ್ಜೆಕ್ಟು ಅಂಡ್ ನಿಮ್ಗೆ ಮೋಟಿವೇಶನ್ ಬೇಕು ಅಥವಾ ಒಂದು ಈಸಿ ಟಿಪ್ಸ್ ಬೇಕು ಪಾಸ್ ಮಾಡ್ಕೊಳಕ್ಕೆ ಅಂತ ಅಂದ್ರೆ ಅಂತವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.